ಇದು ನಮ್ಮ ಸಮುದಾಯದ ಸ್ವಾಭಿಮಾನದ ವಿಷಯ. ಇದು ಏನು ನಮಗೆ ಬೇಕಾದಾಗ ನೀವು ಬರೀ ಬಿಜೆಪಿ ಭಯ ಇಕ್ಸಿ ನೀವು ಇಲ್ಲಿ ಕಾಂಗ್ರೆಸ್ ವೋಟ್ ಮಾಡಿದಾರೆ ಬಿಜೆಪಿ ಬಂದ್ಬಿಡುತ್ತೆ ಎಷ್ಟಂತ ಹೇಳ್ತೀರಿ? ಇದು ಮುಸಲ್ಮಾನರು ನಿಮಗೆ 98% ಕೊಟ್ಟು ವೋಟ್ ಅಧಿಕಾರಕ್ಕೆ ತಂದ್ರಲ್ವಾ, ಸಂಪೂರ್ಣ ಬಹುಮತದಿಂದ ನೀವು ಅಧಿಕಾರನ ಮಾಡಿದ್ರಿ. ಕೇವಲ ಒಂದು ಸೀಟ್ ಕೇಳಿದ್ದು. ಅದು ಯಾಕೆ? ಶಾಮನೂರು ಶಿವಶಂಕರಪ್ಪವರು ಇದ್ದಾಗ ಅವ್ರು ಹೇಳಿದರು, ಇದು ನನ್ನ ಲಾಸ್ಟ್ ಎಲೆಕ್ಷನ್ನು, ಮುಂದಿನ ಎಲೆಕ್ಷನಲ್ಲಿ ಮುಸಲ್ಮಾನರಿಗೆ ಕೊಟ್ಟು ಅಲ್ಪಸಂಖ್ಯಾತರಿಗೆ ಒಂದು ಸೀಟನ್ನು ಕೊಟ್ಟು ಅವ್ರಿಗೆ ಗೆಲ್ಸ್ಕೊಂಡ್ಬರ್ತೀನಿ ಅಂತ ಅವರೇ ಹೇಳಿದರು. ಮತ್ತು 1989ಇಂದ 1985 ಪಂಪಾಪತಿ ಅಂತ CPI ಇಂದ ವಿನ್ ಆಗಿದ್ರು. 1989ಇಂದ 2023ವರೆಗೂ ಎಲ್ಲ ಎಲೆಕ್ಷನ್ಗಳಲ್ಲಿ ಮಧ್ಯ ಒಂದು ಎಲೆಕ್ಷನ್ 1999 ಅವ್ರದೇ ಮಗ SS ಮಲ್ಲಿಕಾರ್ಜುನ್ ಅವರು. ಮಿಕ್ಕಿದ ಎಲ್ಲ ಎಲೆಕ್ಷನಲ್ಲಿ ಒಳ್ಳೆ ಮಾರ್ಜಿನ್ ಕೊಟ್ಟು 94, 99, 2004, 2008, 2013, 18, 23 ನಿಮ್ಗೆ ಗೆಲ್ಸ್ಕೊಂಡು ಬಂದಿದ್ದೀವಲ್ಲ. ತಂದೆ ಆಯಿತು, ಮಗ ಆಯಿತು, ಇವಾಗ ಮೊಮ್ಮಗ. ಇವಾಗ ಇನ್ನು ಏನು ಗ್ಯಾರಂಟಿ ನಾಳೆ 20 ವರ್ಷದ ನಂತರ ಸಮರ್ಥವರ ಪುತ್ರನಿಗೆ ನೀವು ಟಿಕೆಟ್ ಕೊಡಲ್ಲ ಅಂತ? ನಿನ್ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ? ಕಣಪ್ಪ, ಲೆಕ್ಕ ಹಾಕಿದ್ದೀನಿ. ಬರೀ ಒಂದು ಫ್ಯಾಮಿಲಿಗೆ ನೀವು ಟಿಕೆಟ್ ಕೊಟ್ಕೊಂಡು ಕುತ್ಕೊಂಡ್ರೆ ಅಲ್ಲಿ ಮುಸಲ್ಮಾನರು ನಿಮಗೆ ಯಾಕೆ ವೋಟ್ ಮಾಡಬೇಕು? ಕಾರ್ಯಕರ್ತರಿಗೆ ಆಗಿರ್ಬೇಕು. ನಾನು ಹೇಳ್ತಿರೋದು ಅಲ್ಲಿ ಮುಸ್ಲಿಮ್ಸ್ ಬಿಟ್ಟಾಗಿ ಸೈಡಲ್ಲಿ ಹಿಂದೂಗಳೇ ಆಗಿರಲಿ, ಬೇರೆ ವರ್ಗದವರೇ ಆಗಿರಲಿ, ಬೇರೆ ಸಮುದಾಯದವರೇ ಆಗಿರಲಿ, ಅವರೆಲ್ಲ ಕಾರ್ಯಕರ್ತರದ್ದು ಆಸೆಯಿಂದ ತಾನೇ ಪಕ್ಷಕ್ಕೆ ಕೆಲಸ ಮಾಡ್ತಾರೆ. ಇವಾಗ ಬ್ಯಾಂಗ್ಳೂರು ಸೌತಲ್ಲಿ HN ಅನಂತಕುಮಾರ್ ಜಿ ಸಡನ್ ಆಗಿ ನಿಧನರಾದ್ರು, ಅವ್ರು ತೀರೋದ್ರು. ಅವಾಗ ಅವ್ರ ವೈಫು ಕೇಳಿದ್ರು ಟಿಕೆಟ್, ಅವ್ರ ಮಕ್ಕಳು ಇದ್ರು. ಬಿಜೆಪಿ ಕೊಡ್ಬೋದಾಯ್ತಲ್ಲ, ಒಂದು ಸಿಂಪತಿ ವೇವಲ್ಲಿ ವೋಟ್ ಬರುತ್ತೆ ಅಂತ. ತೇಜಸ್ವಿ ಸೂರ್ಯ ಅವ್ರಿಗೆ ಕೊಟ್ಟು ಅವರು ಒಂದು ಯೂತ್ ಅನ್ನ ಕೊಟ್ಟಿದ್ದೀವಿ ನೋಡಿ ಅಂತ. ಇವಾಗ ಆಸಕ್ತಿ ಹೆಂಗಿರುತ್ತೆ? ಇಲ್ಲ, ಜನರಲಿ ವಾಟ್ ಐ ಆಮ್ ಸೇಯಿಂಗ್ ಇಸ್ ಕಂಪ್ಯಾರಿಸನ್. ಒಂದು ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್, ಒಂದು ಪೊಲಿಟಿಕಲ್ ಪಾರ್ಟಿ ಬಿಜೆಪಿ. ಜನ ಆಸೆ ಪಡೋದು ಪೊಲಿಟಿಕಲ್ ಪಾರ್ಟಿ ಬೇಜಾರಾಗಿದೆ ಅನ್ನೋದನ್ನ ಹೇಳ್ಕೊಳಕ್ ಹೋಗಿ ಬಿಜೆಪಿ ಹೊಗಳ ಕಡೆ ನಾನು ಮಾತು ಕೇಳ್ತೀನಿ. ಇವತ್ತು BZ ಜಮೀರ್ ಅಹಮದ್ ಖಾನ್ ರವರು ಒಂದು ದೊಡ್ಡ ಪೊಲಿಟಿಷಿಯನ್. ಹಿ ಇಸ್ ಅ ರಿಫೈನ್ಡ್ ಪೊಲಿಟಿಷಿಯನ್ ಟುಡೇ. ಬ್ಯಾಕ್ ದೆನ್ 2006 ಅಲ್ಲಿ he was a first time MLA, first time minister. ಕೇವಲ ಕುಮಾರಸ್ವಾಮೀಜಿ ಅವರು ಹಬ್ಬಕ್ಕೆ ಬಂದಿಲ್ಲ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಹಬ್ಬ ಇದ್ದು, ಹಬ್ಬದ ದಿನ ನಮಾಜ್ಗೆ ಬನ್ನಿ ಅಂತ ಕರೆದಾಗ ಮನೆಯಲ್ಲಿ ಇದ್ದೂನು ನಮಾಜ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಕಾರಣಕ್ಕೆ ಕಾಲಿಂದ ಒದ್ದು ಬಿಟ್ಟು ರಾಜೀನಾಮೆ ಕೊಟ್ಟ ಮನುಷ್ಯ ಯಾರು ಅಂದ್ರೆ BZ ಜಮೀರ್ ಅಹಮದ್ ಖಾನ್. ಸಮುದಾಯಕ್ಕೋಸ್ಕರ ಇವತ್ತು ಎಲ್ಲ ಇದರಲ್ಲಿ ಮುಂದೆಯಿಂದ ಆಗಲಿ ಹಿಂದೆಯಿಂದ ಆಗಲಿ ಎಲ್ಲ ಕಡೆಯಿಂದ ಸಪೋರ್ಟು. ಕೆಲವೊಂದು ಕೇಸಸ್ ಅಲ್ಲಿ ಮುಂದೆ ಬಂದು ಸಪೋರ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹಿಂದೆಯಿಂದ ಸಪೋರ್ಟ್ ಮಾಡಿ ಸಮುದಾಯಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ ಈ ಕೇಸ್ ಕೇವಲ ಇಲ್ಲ ಇದು ನಿಮ್ಮ ನಾನು ಮಾತಾಡ್ತೀನಲ್ಲ, ಅವ್ರು ಬರ್ಲಿ ಕಾಲಿರ್ಲಿ ದಾವಣಗೆರೆಗೆ ನೋಡೋಣ. ಅಲ್ಲಿನ ಮುಸ್ಲಿಂ ಸಮುದಾಯ ಗೋಬ್ಯಾಕ್ ಅಂತ ಹೇಳಿಲ್ಲ. ಏನ್ ಕೇಳ್ತಿರೋದು? ನನಗನ್ಸುತ್ತೆ ಅವ್ರು ಬರೋದು ಇಲ್ಲ, ಅವ್ರು ಬರೋದು ಇಲ್ಲ ಅನ್ಸುತ್ತೆ ನನಗೆ. ಆದ್ರೆ ಅವ್ರು ಬರ್ಲೂಬಾರ್ದು. ಬಂದ್ರೇನು ಆ ವೆಲ್ಕಮ್ ಇರಲ್ಲ. ಇದು ನನ್ನ ಸಮುದಾಯದ ಸ್ವಾಭಿಮಾನದ ವಿಷಯ. ಮುಸಲ್ಮಾನ್ ಎಲ್ಲಿ ಹೋಗ್ತಾರೆ? ಕಾಂಗ್ರೆಸ್ ಬಿಟ್ಟು ಬೇರೆ ಏನಿದೆ? ಎಲ್ಲ ಕೊಡ್ತಾರೆ, ಕೊಡ್ಲಿ ಬಿಡಿ, ಬಿಜೆಪಿ ಬರುತ್ತೆ. ಅವ್ರಿಗೆ ಇದಿಲ್ವಾ ಬಿಜೆಪಿ ಬಂದ್ಬಿಟ್ರೆ? ಬರ್ಲಿ ಬಿಜೆಪಿ, ಐ ಡೋಂಟ್ ಕೇರ್. ಮುಸ್ಲಿಂ ಸಮುದಾಯದ ಓಟು ಇಷ್ಟು ಕೇವಲವಾಗಲ್ಲ. ನಾವು ನಿಮಗೆ ವೋಟ್ ಕೊಡೋದು ಯಾಕೆಂದ್ರೆ ನಮಗೋಸ್ಕರ ಏನಾದ್ರು ಮಾಡ್ರಿ ಅಂತ. ಬೇರೆ ಬಿಜೆಪಿ ಭಯ ತೋರಿಸ್ಕೊಂಡು ರಿಸರ್ವೇಶನ್ ಯಾಕೆ ಇದುವರೆಗೂ ನೀವಾಗಿಲ್ಲ? ಯಾಕ್ರಿ ಈ ಜಾತಿ ಇದುವರೆಗೂ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕೆ ನೀವು ಅಡ್ವಾನ್ಸ್ ಮಾಡಿಸಿ ಕೇಸನ್ನ ನೀವು ಕ್ಯಾನ್ಸಲ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ? 10,000 ಕೋಟಿ ಕೊಡ್ತೀವಿ ಬಜೆಟ್ ಅಂತ ಹೇಳಿದವರು 1% ಕೊಟ್ಟರೆ ನೀವೆಲ್ಲ ಸಾಹೇಬ್ರ ಬಜೆಟ್ ಅಂತ ಮುಸ್ಲಿಂ ಬಜೆಟ್ ಅಂತ ಹೇಳ್ಕೊಂಡು ಮಾಡಿದ್ರಿ. ನಮ್ಮ 20% ನಾವು ಇರೋದಕ್ಕೆ ಅಟ್ಲೀಸ್ಟ್ ಒಂದು 22 MLAs ಬರಲಿ. ಐ ಆಮ್ ಟಾಕಿಂಗ್ ಅಬೌಟ್ 5%. 22 MLAs ಮುಸ್ಲಿಂ ಸಮುದಾಯದಿಂದ ಬರಲಿ. ಹೆಬ್ಬಾಳ್ ಕೊಡ್ಲಿ, ನಮಗೆ KJ ಜಾರ್ಜ್ ಇದಾರಲ್ಲ ಆ ಕಾನ್ಸ್ಟಿಟ್ಯೂನ್ಸಿ ಕೊಡ್ಲಿ, ನಮಗೆ ಚಿಕ್ಕಪೇಟ್ ಕೊಡ್ಲಿ. ಇಲ್ಲೆಲ್ಲ ನಾವು 40% ಅಬೌವ್ ಇದೆಯಲ್ವಾ? ಇಲ್ಲಿ 95,000 ಮುಸ್ಲಿಂ ವೋಟರ್ಸು. ಅದು ನಾವು 120 ಸಾಲಿ ನಿಮಗೆ ಗೆಲ್ಸಿದೀವಿ. 95% ಮುಸ್ಲಿಂ ಸರ್. ಅಲ್ಪಸಂಖ್ಯಾತರ ವೋಟ್ 95% ಬಂದೇ ಬರುತ್ತೆ. 232,000 ವೋಟರ್ಸ್ ಅಲ್ಲಿ ಕನಿಷ್ಠ ಒಂದು 80,000 ಮುಸ್ಲಿಂ ವೋಟ್ಸ್ ಇದೆ. ಬೇರೆ ಕ್ರಿಶ್ಚಿಯನ್ ವೋಟ್ಸು, ಅದರ್ ವೋಟ್ಸು 95,000 100% ಅಲ್ಪಸಂಖ್ಯಾತರ ವೋಟ್ಗಳು ಇಲ್ಲಿವೆ. ನಾನೇನು ಹೇಳ್ತಾ ಇದ್ದೀನಿ, ಒಂದು ಅವಕಾಶ ಕೊಡಬೇಕಾಗಿತ್ತು. ನೀವು ಯಾಕೆ ಕೊಡಲ್ಲ? ನಿಮಗೆ ಬೇರೆ ಮುಸಲ್ಮಾನರ ಪ್ರಶ್ನೆ ಕೇಳೋನಿದೆ, ಬಟ್ ನೀವಾಗಲೇ ಹೇಳ್ಬಿಟ್ರಿ ಬಿಜೆಪಿ ಗೆದ್ರು ಓಕೆ ಅಂತಿದ್ದೀರಾ. ಸರ್, ನಾನು ಹೇಳ್ತಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಂದು ತಕ್ಕವಾದ ಉತ್ತರ. ಯಾಕೆ ಅಂತ ಹೇಳಿದ್ರೆ ಜಮೀರ್ ಅವ್ರು ಹೇಳಿದ್ರಲ್ಲ ಸರ್, ಅಲ್ಪಸಂಖ್ಯಾತರಿಗೆ ನೀವು ಸೀಟ್ ಕೊಡಿ. DK ಶಿವಕುಮಾರ್ ಅವರಿದ್ರು, ನಮ್ಮ ಸುರ್ಜೇವಾಲಾ ಅವರಿದ್ರು, ಸಿದ್ದರಾಮಯ್ಯ ಅವರಿದ್ರು, ಆಮೇಲೆ ಒಂದು 100-200 ಜನ KPCC ಆಫೀಸಲ್ಲಿ ದಾವಣಗೆರೆ ಕಾಂಗ್ರೆಸ್ ಕಾರ್ಯಕರ್ತರಿದ್ರು. ಎಲ್ಲರ ಮುಂದೆ ಹೇಳಿದ್ರಲ್ಲ, ನೀವು ಕೊಡಿ ಅಲ್ಪಸಂಖ್ಯಾತರಿಗೆ ಸೀಟು, ಟಿಕೆಟ್. ನಾನು ಗೆಲ್ಸ್ಕೊಂಡ್ ಬಂದಿಲ್ಲ ಅಂತ ಹೇಳಿದ್ರೆ ಈ ಮಿನಿಸ್ಟ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಮಾತು ಕೊಟ್ರಲ್ಲ, ಕೊಡ್ಬೋದಾಗಿತ್ತಲ್ಲ. ಇಫ್ ವಿನ್ನಬಿಲಿಟಿ ಈಸ್ ದಿ ಪ್ರೆರೋಗೇಟಿವ್, ನಿಮಗೆ ಟಿಕೆಟ್ ಕೊಡಬೇಕಾಗಿದ್ರೆ ವಿನ್ನಬಿಲಿಟಿ ಪ್ರೆರೋಗೇಟಿವ್. ನಮಗೆ ವಿನ್ನಿಂಗ್ ಬೇಕು, ಕ್ಯಾಂಡಿಡೇಟ್ ವಿನ್ ಆಗಬೇಕು. ಅವ್ರು ಹೇಳಿದ್ರಲ್ಲ ನಾನು ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ. ಯಾಕೆ ಬೊಮ್ಮಾಯಿ ಅವರ ಮಗನ ಮುಂದೆ ಯಾಸಿರ್ ಪಠಾಣ್ಗೆ ಗೆಲ್ಸ್ಕೊಂಡ್ ಬಂದಿಲ್ವಾ? ಇದ್ರ ಹಿಂದೆ ಬೇರೆ ಎಲೆಕ್ಷನ್ಸ್ ಅಲ್ಲಿ ನೀವು ಅಜಂಪೀರ್ ಖಾದ್ರಿ ಬಂಡಾಯ ಅಂತ ಹೇಳಿದ್ರಲ್ಲ, ಅವಾಗ ಹೋಗ್ಬಿಟ್ಟು ಅಜಂಪೀರ್ ಖಾದ್ರಿಗೆ ಸಂಧಾನ ಮಾಡಿ ಬೇಡಪ್ಪ ನೀವು ವಾಪಸ್ ತಗೋ ಅಂತ ಹೇಳ್ಬಿಟ್ಟು ಯಾಸಿರ್ ಪಠಾಣ್ನ ಚೀಫ್ ಮಿನಿಸ್ಟರ್ ಮಗ ಸೋಲ್ಸಿಲ್ವಾ? ಗೆಲ್ಲಿಸ್ಕೊಂಡ್ ಬಂದಿಲ್ವಾ? 3 CP ಯೋಗೇಶ್ವರ ಅವರೇ ಇದು ಮಾಡ್ಬಿಟ್ರು,
ಸರೆಂಡರ್ ಮಾಡ್ರು, ಗಿವ್ ಅಪ್. ಜಮೀರ್ ಅವ್ರು ಹೇಳೋದ್ರಿಂದ ನನಗನ್ಸುತ್ತೆ ಒಂದು ಸ್ವಲ್ಪ ಏನೋ ಒಂದು ಅಫೆಕ್ಟ್ ಆದಂಗಿದೆ ಅಂತ. ಮಂಗಳೂರು ಏರ್ಪೋರ್ಟಲ್ಲಿ ನಿಂತ್ಕೊಂಡು ಮಾಧ್ಯಮದ ಮಿತ್ರರಿಗೆ ಅವ್ರು ಹೇಳಿದ್ರು 25,000 ವೋಟುಗಳ ಮಾರ್ಜಿನಿಂದ ಅವ್ರು ಗೆಲ್ತಾರೆ, ಹೋಗ್ರಿ ಸುಮ್ಮನೆ ಅಂತ. ಅದೇ 25,000 ವೋಟ್ ಮಾರ್ಜಿನಿಂದ ಗೆಲ್ಲಿಸ್ಕೊಂಡು ಬಂದಿಲ್ವಾ ಸಿ ಪಿ ಯೋಗೇಶ್ವರ್ಗೆ? ಕಾಲಾ ಕುಮಾರಸ್ವಾಮಿ ಅಂತ ಬಿಟ್ಟು ಸಾರಿ ನಾಟ್ ಜಸ್ಟ್ ಆ ಒಂದು ಸ್ಟೇಟ್ಮೆಂಟ್ ಹೇಳಿದಕ್ಕೆ ಒಂದು ತಪ್ಪು ಮಾತೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಇಂಥ ವಿಡಿಯೋಗಳು ಮಾಡಿಲ್ಲ, ಬಟ್ ಸ್ಟಿಲ್ ಗೆಲ್ಸ್ಕೊಂಡು ಬಂದಿರಲ್ವಾ? ಇವತ್ತು ಒಂದು ಟಾಲ್ ಲೀಡರ್ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ಅಹಮದ್ ಖಾನ್, ಅದು ನಾನೆಲ್ಲ ಹೇಳ್ತಿರೋದು, ರಾಜ್ಯದ ಜನತೆಗೆ ಗ್ರೌಂಡ್ ರಿಪೋರ್ಟ್ ಕೇಳಿ ಏನು ಈ ತರ ಮಾತಿರಲ್ಲ ಸತ್ಯ. ಈಗ ಜಮೀರ್ ಅಹಮದ್ ಖಾನ್ ಸ್ವಾಭಿಮಾನದ ಪ್ರಶ್ನೆನೋ ಮುಸಲ್ಮಾನ್ ಸಮುದಾಯದ ಸ್ವಾಭಿಮಾನದ ಪ್ರಶ್ನೆನೋ ಇದು ಸರ್? ಜಮೀರ್ ಅವ್ರು ಹೇಳ್ತಾರೆ ಜಮೀರ್ ಅಹಮದ್ ಖಾನ್ ಅವರ ಮಗನಿಗೆ ನಾವು ಟಿಕೆಟ್ ಕೇಳಿಲ್ಲ. ಇಮ್ರಾನ್ ಪಾಷಾ ಏನ್ ಹೇಳಿದ್ರು? ಜಮೀರ್ ಅಹಮದ್ ಖಾನ್ ಅವರ ಮಗನಿಗೆ ಟಿಕೆಟ್ ಕೇಳಿಲ್ಲ. ನಾನು ಕೇಳೋದು ಟಿಕೆಟ್ ಪ್ರಶ್ನೆ ಕೇಳ್ತೀನಿ ಆಮೇಲೆ ಕೊಡಿ. ಇಮ್ರಾನ್ ಪಾಷಾ ಏನು ಹೇಳಿದ್ರು? ಇವತ್ತು ಬಂದಿದ್ರು ಅವ್ರು ಪಾರ್ಟಿ ರೌಂಡ್ಸ್ಗೆ. ಅವ್ರು ಹೇಳಿದ್ರು ಮುಸ್ಲಿಂ ಸಮುದಾಯದ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳಿಲ್ಲ ಅವರು. ಅವ್ರೇನು ಹೇಳಿದ್ರು? ಜಮೀರ್ ಅಹಮದ್ ಖಾನ್ರಿಗೆ ಎಸ್ ಮಲ್ಲಿಕಾರ್ಜುನ್ ಅಸಹ್ಯ ಮಾಡಿದ್ದಾರೆ, ಅವ್ರಿಗೆ ಅವಮಾನ ಮಾಡಿದ್ದಾರೆ, ಹಿಂಗಾಗಿ ಅವ್ರಿಗೆ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ನಾವು ಮುಸ್ಲಿಂ ಸಮುದಾಯಕ್ಕೆ ಕರೆ ಕೊಡ್ತೀವಿ, ಕಾಂಗ್ರೆಸ್ ಓಟ್ ಕೊಡಬೇಡಿ ಅಂತ. ಇಮ್ರಾನ್ ನಿಮ್ಮ ಮಾತು ಕೇಳಿದ್ರೆ ನೀವು ಜಮೀರ್ ಅಹಮದ್ ಇಲ್ಲಿ ಜಮೀರ್ ಅಹಮದ್ ಅವರ ಕ್ಷೇತ್ರದಿಂದ ಆಯ್ಕೆ ಆಗಿರುವ ಒಂದು ಕಾರ್ಪೊರೇಟರ್ ಅವರು, ಅವ್ರದೇ ಕ್ಷೇತ್ರದಿಂದ ಬರೋರು, ಮತ್ತೆ ಹತ್ರದಿಂದ ಜಮೀರ್ ಅಹಮದ್ ಖಾನ್ ಅವರ ಸ್ನೇಹಿತನ ಅವ್ರದಿದೆ. ಅವ್ರು ಹೇಳಿರೋದು ಒಂದು ಅಬ್ದುಲ್ ರಜಾಕ್ ಈಗ ನಮ್ ಲೀಡರ್ಗೆ ಅವಮಾನ ಆಗಿದೆ ಅಲ್ಲ ಅಂತ ಬಿಟ್ಟು ಅವ್ರು ಮಾತು ಹೇಳಿರೋದು. ಜಮೀರ್ ಅಹಮದ್ ಖಾನ್ರಿಂದ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ, ಕಾಂಗ್ರೆಸ್ ಪಕ್ಷದಿಂದ ಜಮೀರ್ ಅಹಮದ್ ಖಾನ್ ನಡೀತಾ ಇದೆ. ಸರ್ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನಾವು ಜಮೀರ್ ಅಹಮದ್ ಖಾನ್ ಅವರ ಮಗನಿಗೆ ಪುತ್ರನಿಗೆ ಜಯದ್ ಖಾನ್ಗೆ ಟಿಕೆಟ್ ಜಮೀರ್ ಅಹಮದ್ ಖಾನ್ ಅವರಿಂದ ಕಾಂಗ್ರೆಸ್ ನಡೀತಾ ಇದೆ, ಜಮೀರ್ ಅಹಮದ್ ಖಾನ್ ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ ಕೇಳಿದ್ ಯಾರಿಗೆ ಟಿಕೆಟ್? ಇವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಂದ ಯಾರಿಗಾದ್ರೂ ಕೊಡಿ, ಗೆಲ್ಲಿಸ್ಕೊಂಡ್ಬರೋ ಜವಾಬ್ದಾರಿ ನಂದು ಅಂತ ಹೇಳಿದ್ದು. ಯಾಕೆ? ಅಲ್ಲಿ ನಮ್ಮ ವೋಟ್ ಪರ್ಸೆಂಟೇಜ್ ಜಾಸ್ತಿ ಇದೆ, ಆಗ್ಲಿ ನಮ್ಮ ಸಮಾಜದಿಂದ ಒಂದು ಜಾಸ್ತಿ ಎಮ್ಎಲ್ಎ ಆಗ್ಲಿ. ನಾವು 20% ಇದ್ದೀವಿ. ನನ್ನ ಧರ್ಮ ಮತ್ತು ನನ್ನ ಪಕ್ಷ ಅನ್ನುವ ಆಯ್ಕೆಗಳು ಬಂದಾಗ ನನಗೆ ನನ್ನ ಧರ್ಮನೇ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಸರ್, ಪ್ರತಿಯೊಂದು ಸಮುದಾಯದವ್ರು ಇವಾಗ ಲಿಂಗಾಯತರು ಕೇಳಲ್ವಾ? ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ಒಕ್ಕಲಿಗರು ಕೇಳಲ್ವಾ? ಅಲ್ರಿ, ಬೇರೆ ಬೇರೆ ಸಮುದಾಯದವರು ನನ್ನ ಪ್ರಶ್ನೆ ಇಷ್ಟೇ ರೀ, ನನ್ನ ಪ್ರಶ್ನೆ ಇಷ್ಟೇ. ನನ್ನ ಧರ್ಮ ಮತ್ತು ನನ್ನ ಪಕ್ಷ ಎರಡರ ಮಧ್ಯೆ ಆಯ್ಕೆ ಬಂದಾಗ ನನಗೆ ಧರ್ಮನೇ ದೊಡ್ಡದು ಅಂತ ಹೇಳ್ದಂಗ ಇದು. ಸರ್, ಅವರು ಅಲ್ಲಿ ಲೀಡರ್ ಆಗಿ ಆಯ್ಕೆ ಆಗಿರೋದು ಮುಸ್ಲಿಂ ಲೀಡರ್ ಅಂತಾನೆ. ನಾವು ಜಮೀರ್ ಅವ್ರಿಗೆ ನೋಡಿ ವೋಟ್ ಕೊಟ್ಟಿರೋದು, ಕಾಂಗ್ರೆಸ್ ಪಕ್ಷಕ್ಕಲ್ಲ, ಜಮೀರ್ ಅವ್ರನ್ನ ನೋಡಿ ವೋಟ್ ಕೊಟ್ಟಿರೋದು. ನಾಳೆ ಜಮೀರ್ ಅವರು ತೆಲಂಗಾಣಕ್ಕೆ ಹೋದ್ರು, ತೆಲಂಗಾಣ ಎಲೆಕ್ಷನ್ ಅಲ್ಲಿ ಎಷ್ಟು ಸೀಟ್ ಅವರು ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡಿದ್ರು ಅಲ್ಲೆಲ್ಲ ವಿಕ್ಟ್ರಿ ತಾನೆ. ಅವರು ರಾಜಸ್ಥಾನ್ ಹೋಗ್ಬಿಟ್ಟು ಕ್ಯಾಂಪೇನ್ ಮಾಡಿದ್ರು, ಅಲ್ಲೂ ವಿಕ್ಟ್ರಿ ತಾನೆ. ಇವತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ಕೇರಳ ಕಳ್ಸಿದೆ. ಯಾಕೆ ಕಳ್ಸಿರೋದು? ಯಾಕೆ ಬೇರೆ ಮುಸ್ಲಿಂ ಲೀಡರ್ಸ್ ಇಲ್ವಾ ಇಲ್ಲಿ? ಬೇರೆ ಮುಸ್ಲಿಂ ಲೀಡರ್ಸ್ ಎಮ್ಎಲ್ಎಗಳಿಲ್ವಾ ಇಲ್ಲಿ? ಯಾಕೆ ಅವ್ರನ್ನ ಕಳ್ಸಿದ್ದಾರೆ? ಹಿ ಹ್ಯಾಸ್ ದಟ್ ವಿನ್ನೆಬಿಲಿಟಿ, ಒಂದು ಅಟ್ರಾಕ್ಷನ್ ಇದೆ, ಜನರಿಂದ ಒಂದು ಕನೆಕ್ಷನ್ ಇದೆ ಅವ್ರಿಗೆ ಅಂತ ಬಿಟ್ಟು ಆ ಒಂದು ಸ್ಟ್ಯಾಚರ್ಗೋಸ್ಕರ ರೆಸ್ಪೆಕ್ಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗಿತ್ತು ಟಿಕೆಟ್ ಅನ್ನ. ಸಾದಿಕ್ ಪೈಲ್ವಾನ್ ಬಗ್ಗೆ ಏನು ಅಭಿಪ್ರಾಯ ನಿಮ್ದು? ಮೀರ್ ಸಾದಿಕ್ ಪೈಲ್ವಾನ್ ಅವರು, ಸಾದಿಕ್ ಪೈಲ್ವಾನ್ ಇದ್ರು ಒಂದು ವಾರದಿಂದ ಅವರು ಮೀರ್ ಸಾದಿಕ್ ಕೆಲಸ ಮಾಡಿದ್ರು. ಅವ್ರಿಗೋಸ್ಕರ ತಾನೇ ಇವರು ನಾನು ನನ್ನ ಮಿನಿಸ್ಟ್ರಿಯನ್ನೇ ಬಿಟ್ಬಿಡ್ತೀನಿ ಕೊಡ್ರಿ ಅಂತ ಬಿಟ್ಟು ಕೇಳಿದ್ದು. ಅವ್ರು ಹೋಗ್ಬಿಟ್ಟು ಅವ್ರನ್ನ ಕಾಯ್ಬೇಕಾಗಿತ್ತಲ್ಲ. ಅಟ್ಲೀಸ್ಟ್ ಅವ್ರು ಮುಂದೆ ಹೋಗ್ಬಿಟ್ಟು ಮಾತಾಡಿ ಆಮೇಲೆ ಬೇಕಾದ್ರೆ ಬಂದ ಇದು ಮಾಡ್ಬೇಕಾಗಿತ್ತಲ್ಲ. ಅವ್ರು ಏನು ಹೇಳ್ದಿರಾ ಕೇಳ್ದಿರಾ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಜೊತೆ ಕುತ್ಕೊಂಡು ಏನೋ ಒಂದು ಸೀಟ್ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಏನು ಹೇಳಿದ್ರು ಒಳಗೆ ಒಪ್ಪಂದಾಗ ಏನಾಗಿದೆಯೋ ಯಾಕೆ ಬಿಟ್ಕೊಡ್ತಾರೆ? ಸಾದಿಕ್ ಪೈಲ್ವಾನ್ ಹಿಂದೆ ಬಂದಾಗ ಪ್ರತಿಯೊಬ್ಬ ಯುವಕ, ಮುಸ್ಲಿಂ ಯುವಕ, ನಾವು ಸಾದಿಕ್ ಪೈಲ್ವಾನ್ ಕಿ ಜೈ, ಕಾಂಗ್ರೆಸ್ ಪಾರ್ಟಿ ಕಿ ಜೈ, ರಾಹುಲ್ ಗಾಂಧಿ ಕಿ ಜೈ ಯಾರಿಗೋಸ್ಕರ ಹೇಳಿದ್ದು? ಇದೇ ಸಾದಿಕ್ ಪೈಲ್ವಾನ್ಗೆ ಅವರ ಬೆಂಬಲ ಇತ್ತು ತಾನೆ. ಅವ್ರನ್ನ ಕೇಳ್ಬಿಟ್ಟು ವಾಪಸ್ ತಗೊಂಡ್ರ? ಯಾರಿಗೂ ಹೇಳ್ದಿರಾ ಮಾಡ್ತೀರಾ ನೀವು? ಒಂದಿನ ಹಿಂದೆ ಹೇಳ್ತೀರಾ ನಾನು ಯಾವ ಕಾರಣಕ್ಕೂ ಹಿಂಜರಿಯಲ್ಲ ಅಂತ ಬಿಟ್ಟು ಸಾದಿಕ್ ಪೈಲ್ವಾನ್ ಜಮೀರೇ ಹಾಕ್ಸಿದ್ರು ಅಂತ ಹೇಳ್ತಿದ್ರು ನೀವು. ಸರ್, ಯಾರನ್ನ ಹಾಕ್ಸೋದಂತಲ್ಲ, ಈಗ ಫಾರ್ಮರ್ ಕಾರ್ಪೊರೇಟರ್, ನೋನ್ ಫೇಸ್, ಒಂದು ವಿನಬಿಲಿಟಿ ಇದೆ. ಜಮೀರ್ ಅವರೇ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ. ಸರ್, ಸಾದಿಕ್ ಪೈಲ್ವಾನು ಇದ್ರು, ಅಬ್ದುಲ್ ಜಬ್ಬಾರ್ ಸಾಹೇಬ್ರು ಇದ್ರು, ಇನ್ನಿಬ್ರು ಕ್ಯಾಂಡಿಡೇಟ್ ಇದ್ರು. 5 to 6 ಆಪ್ಷನ್ಸ್ ಇನ್ ಫ್ರಂಟ್ ಆಫ್ ಕಾಂಗ್ರೆಸ್. ಅವ್ರು ಹೇಳಿದ್ದು ಯಾರಿಗಾದ್ರೂ ಕೊಡಿ, ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ.